ಒಂದು ಜನಾಂಗದ ಕನಸುಗಳನ್ನು ಹೊತ್ತೊಯ್ಯುವ ಮೌನ ಸಾಕ್ಷಿ. 1924 ಫೆಬ್ರವರಿ 12. ಮೈಸೂರು 3ನೇ ಕಾನೂನಿನ ಪ್ರಕಾರ ಒಂದು ಸಂಘ ಅಧಿಕೃತವಾಗಿ ನೋಂದಾಯಿತವಾಯಿತು. ಆದರೆ ಅದು ಕೇವಲ ಒಂದು ಸಂಘವಲ್ಲ, ಅದು ಒಂದು ಜನಾಂಗದ ಭವಿಷ್ಯಕ್ಕೆ ಹಾಕಿದ ಅಡಿಪಾಯ. ಇಂದು ಆ ಐತಿಹಾಸಿಕ ಕ್ಷಣಕ್ಕೆ 101 ವರ್ಷಗಳು. ಈ ಕತೆ ದೇವಾಂಗ ಸಂಘದ ಕತೆ. ಮೈಸೂರು ಸಂಸ್ಥಾನದ ಮಹಾರಾಜ ಶ್ರೀ ಕೃಷ್ಣರಾಜ ಒಡೆಯರ್ ಅವರ ಆಡಳಿತ ಕಾಲದಲ್ಲಿ 100 ಎಕರೆ ಪ್ರದೇಶದಲ್ಲಿ ಬಡಾವಣೆಗಳನ್ನು ನಿರ್ಮಿಸಿ ದೇವಾಂಗ ಜನಾಂಗದವರಿಗೆ ದೇವಾಂಗ ಪೇಟೆ ಎಂಬ ಹೆಸರನ್ನು ನೀಡಲಾಯಿತು. ಜನಾಂಗದ ಹಿರಿಯರು ಒಟ್ಟಾಗಿ ಸೇರುತ್ತಾರೆ. ಭಕ್ತಿ, ಶ್ರದ್ಧೆ ಮತ್ತು ಐಕ್ಯತೆಯಿಂದ ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಶ್ರೀ ರಾಮಲಿಂಗಚಂದ್ರ ಚೌಡೇಶ್ವರಿ ದೇವಿಯ ದೇಗುಲವನ್ನು ನಿರ್ಮಿಸುತ್ತಾರೆ. ಅಂದಿನಿಂದ ಮನೆಯ ಪ್ರತಿಯೊಂದು ಶುಭ ಕ್ಷಣಕ್ಕೂ ಕುಲದೇವತೆಯ ಆಶೀರ್ವಾದ ಪಡೆಯುವುದು ಒಂದು ಪವಿತ್ರ ಸಂಪ್ರದಾಯವಾಗಿ ಬೆಳೆದು ಬರುತ್ತದೆ. ಒಟ್ಟು 28 ಪೇಟೆಗಳಿಗೆ 28 ಶೆಟ್ರು ಯಜಮಾನರನ್ನು ನೇಮಕ ಮಾಡಿ ಜನಾಂಗದ ಸುಖ, ಶಾಂತಿ ಮತ್ತು ನೆಮ್ಮದಿಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಅವರಿಗೆ ಒಪ್ಪಿಸಲಾಗುತ್ತದೆ. ಶೆಟ್ರು ಯಜಮಾನ